a burden filled father, ಭಾರ ತುಂಬಿದಂತ ತಂದೆ, and an innocent son who doesn't know what's happening all around him. ಸುತ್ತಲೂ ಏನು ನಡೀತಾ ಇದೆ ಅಂತ ಏನನ್ನು ಕೂಡ ಅರಿಯದೇ ಇರುವಂತ ಒಂದು ಮುಗ್ಧ ಮಗನು. Hallelujah. Hallelujah. Both are on the top of the mountain now. ಇಬ್ಬರು ಕೂಡ ಬೆಟ್ಟದ ತುದಿಯಲ್ಲಿದ್ದಾರೆ. The whole heaven is looking at that. ಪೂರ್ತಿ ಪರಲೋಕವೇ ಅದನ್ನೇ ದೃಷ್ಟಿಸ್ತಾ ಇದೆ. ಸುತ್ತಿ ಮೋರಿಯಾವೇ ಪಾರ್ಕ್ರದೆ. ಪರಲೋಕ ಪೂರ್ತಿಯಾಗಿ ಆ ಮೋರಿಯಾ ಬೆಟ್ಟವನ್ನೇ ದೃಷ್ಟಿಸ್ತಾ ಇದೆ. ಮೋರಿಯಾವಿಲೆ, ಆ ಮೋರಿಯಾ ಬೆಟ್ಟದ ಮೇಲೆ. Amen. The son asked the daddy. ಮಗನು ತಂದೆಯನ್ನು ನೋಡಿ ಕೇಳ್ತಾನೆ, Dad, we have the fire. ತಂದೆಯೇ, ನಮ್ಮ ಬಳಿಯಲ್ಲಿ ಬೆಂಕಿ ಇದೆ. We have the wood. ನಮ್ಮ ಬಳಿಯಲ್ಲಿ ಕಟ್ಟಿಗೆ ಇದೆ. Where is the lamb? ಆದರೆ ಕುರಿಮರಿಯಲ್ಲಿ. Where is the lamb? ಆ ಕುರಿಮರಿಯಲ್ಲಿ. So the father with the broken heart. ಆ ತಂದೆ ಮುರಿಯಲ್ಪಟ್ಟ ಹೃದಯದೊಂದಿಗೆ. Amen. With a broken heart. ಆತನು ಮುರಿಯಲ್ಪಟ್ಟ ಹೃದಯದಿಂದ. He says to the son. ಆತನು ಮಗನನ್ನು ನೋಡಿ ಹೇಳ್ತಾನೆ, The Lord will provide. ಕರ್ತನು ಒದಗಿಸುವಾತನು. The Lord will provide. ಕರ್ತನು ಒದಗಿಸ್ತಾನೆ. Hallelujah. Hallelujah. He is Jehovah Jireh. ಆತನು ಯೆಹೋವ ಈರೆ. He is the one who provided me. ಆತನೇ ನನಗೆ ಒದಗಿಸಿದಾತನು. He is the one who provided you to me. ನಿನ್ನನ್ನು ನನಗೆ ಒದಗಿಸಿದಾತನು ಆತನೇ. You are the lamb. ನೀನೇ ಆ ಕುರಿಮರಿ. You are the lamb. ನೀನೇ ಆ ಕುರಿಮರಿ. ಎತ್ತನೆ ಬೇರೆಗೆ ಪುರಿದಂಗೆ. ಎಷ್ಟು ಜನರಿಗೆ ನಾನು ಹೇಳಿದ ಅರ್ಥವಾಗ್ತಾ ಇದೆ. Isaac is asking. ಈಸಾಕನು ಕೇಳ್ತಾ ಇದ್ದಾನೆ, ತಂದೆ, ಎಲ್ಲರೂ ಸೊನ್ನದ ಕೇಳಂಗೆ. ಎಲ್ಲರೂ ನಾನು ಹೇಳೋದನ್ನ ಗಮನಿಸಿ. ಅಪ್ಪ, Where is the lamb? ಕುರಿಮರಿ ಎಲ್ಲಿ? ನಾನು ಬಲಿಯಾಗ ವೇಂಡಿಯವನಲ್ಲ. ನಾನು ಬಲಿಯಾಗಬೇಕಾದವನಲ್ಲ. Amen. Lamb to be slain. ನಾನು ಬಲಿಗೆ ಸಮರ್ಪಿಸಲ್ಪಡುವ ಕುರಿ ನಾನಲ್ಲ. We are the people who give offering. ನಾವು ಬಂದು ಬಲಿಯನ್ನು ಸಮರ್ಪಿಸುವವರು. Hallelujah. Hallelujah. Where is the lamb? ಕುರಿಮರಿಯಲ್ಲಿ. Abraham says, ಅಬ್ರಹಾಮನು ಹೇಳ್ತಾನೆ, you are that sacrifice. ನೀನೇ ಆ ಒಂದು ಬಲಿ. You are that lamb that God gave me, provided me. ದೇವರು ನನಗೆ ಅನುಗ್ರಹಿಸಿದ ಆ ಕುರಿಮರಿ ನೀನೇ. Amen. Hallelujah. ಕೈಯನ್ನು ಅವನು tied, amen, his hands. ಎರಡು ಕರಗಳನ್ನು, ಈಸಾಕನ ಎರಡು ಕರಗಳನ್ನು ಅಬ್ರಹಾಮನು ಕಟ್ಟಿದನು. Amen. He built an altar. ಆತನು ಬಲಿಪೀಠವನ್ನು ಕಟ್ಟಿದನು. And he laid Isaac on it. ಈಸಾಕನ ಬಲಿಪೀಠದ ಮೇಲೆ ಮಲಗಿಸಿದನು. Amen. The father's heart is now hardened. ತಂದೆಯ ಹೃದಯ ಈಗ ಕಠಿಣಗೊಂಡಿದೆ. His heart became hardened. ಆತನ ಹೃದಯ ಕಠಿಣವಾಗಿದೆ. There was only two choice for the father. ತಂದೆಗೆ ಇದ್ದಂತ ಎರಡೇ ಆಯ್ಕೆ. To, amen, enjoy gift or the gift giver. ಒಂದು ಆ ಒಂದು ಬಹುಮಾನದಲ್ಲಿ ಆನಂದಿಸೋದು, ಇಲ್ಲ ಬಹುಮಾನ ಕೊಡುವಾತನಿಗಾಗಿ ಜೀವಿಸುವಂತದ್ದು. Only two things. ಎರಡು ಆಯ್ಕೆ. ಒಂದು, amen, இந்த ஒரு gift தேவன் கொடுத்த இந்த gift காப்பாத்துகிறதா இல்லனா அந்த gift கொடுத்த தேவனை காப்பாற்றிಕೊಳ್ಳುವುದು. ಒಂದು ದೇವರು ಕೊಟ್ಟಂತ ಈ ಒಂದು ಬಹುಮಾನವನ್ನ ನಾ ಕಾಪಾಡಿಕೊಳ್ಳೋದಾ, ಇಲ್ಲ ಬಹುಮಾನ ಕೊಟ್ಟಾತನನ್ನೇ ನಾ ಕಾಪಾಡಿಕೊಳ್ಳೋದಾ? When he closed his eyes, ಯಾವಾಗ ಆತನು ಕಣ್ಗಳನ್ನು ಮುಚ್ಚಿದನು, amen, what came in his mind was, ಆತನ ಮನಸ್ಸಿನಲ್ಲಿ ಬಂದಂತ ಕಾರ್ಯ ಏನು? Lord, you are my everything. ಕರ್ತನೇ, ನೀನೇ ನನ್ನ ಸರ್ವಸ್ವ. You are my everything. ನೀನೇ ನನ್ನ ಸರ್ವಸ್ವ. ನಾನು ಹೇಳೋದನ್ನ ಎಲ್ಲ ಗಮನಿಸಿ. ನಾನು ಹೇಳೋದನ್ನ ಚೆನ್ನಾಗಿ ಗಮನಿಸಿ. Amen. When Abraham took the amen is a knife. ಅಬ್ರಹಾಮನು ಆ ಕತ್ತಿಯನ್ನು ಕೈಯಲ್ಲಿ ತೆಗೆದುಕೊಂಡಾಗ there is one voice coming. ಒಂದು ಸ್ವರ ಅಲ್ಲಿ ಬರ್ತಾ ಇದೆ. There is one voice coming. ಒಂದು ಸ್ವರ ಅಲ್ಲಿ ಬರ್ತಾ ಇದೆ. Papa, are you sure? ತಂದೆಯೇ, ನೀನು ನನ್ನನ್ನು ಕಡಿದಾಕುವುದು ನಿಶ್ಚಯವಾ? Amen. Papa, are you sure? ಅಪ್ಪ, ನೀನು ನನ್ನನ್ನು ಈ ರೀತಿ ಮಾಡ್ತೀಯಾ? Papa, are you sure? ಅಪ್ಪ, ನೀನು ನಿಶ್ಚಯವಾಗಿ ಇದನ್ನು ಮಾಡ್ತೀಯಾ? When the child started to call him Appa, ಯಾವಾಗ ಮಗು ಅಪ್ಪ ಅಂತ ಕರೀಲಿಕ್ಕೆ ಆರಂಭಿಸ್ತು, heaven said stop. ಪರಲೋಕ ಹೇಳ್ತು ನಿಲ್ಲಿಸು. Heaven said stop. ಪರಲೋಕ ಹೇಳ್ತು ನಿಲ್ಲಿಸು. Are you understanding what I am telling you? ನಾನು ಹೇಳೋದು ನಿಮಗೆ ಅರ್ಥವಾಗ್ತಾ ಇದೆಯಾ? Amen. If it was Abraham's servant there, ಅಲ್ಲಿ ಅಬ್ರಹಾಮನ ಸೇವಕನಲ್ಲಿ ಇದ್ದಿದ್ರೆ, Abraham had so many servants. ಅಬ್ರಹಾಮನಿಗೆ ಎಷ್ಟೋ ಸೇವಕರುಗಳಿದ್ರು. They were ready to die for Abraham. ಅವರೆಲ್ಲರೂ ಅಬ್ರಹಾಮನಿಗಾಗಿ ಜೀವ ಕೊಡ್ಲಿಕ್ಕೆ ಸಿದ್ಧವಾಗಿದ್ರು. Even if they were on the altar, ಅವರು ಆ ಒಂದು ಸ್ಥಳದಲ್ಲಿ ಇದ್ದಿದ್ರೆ, amen, Abraham would have really sacrificed them. ಅಬ್ರಹಾಮ ನಿಜವಾಗಲೂ ಅವರನ್ನ ಬಲಿ ಕೊಟ್ಟು ಬಿಡ್ತಾ ಇದ್ದ. ಆದ್ರೆ because there was one voice saying Appa, 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 ಅಲ್ಲಿ ಒಂದು ಸ್ವರ ಅಪ್ಪ 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 ಅಂತ ಕೂಗ್ತಾ ಇತ್ತು. Heavenly Father's heart
heart was broken. ಪರಲೋಕದ ತಂದೆಯ ಹೃದಯ ಮುರಿಯಲ್ಪಡ್ತು. Amen. Angels in heaven couldn't see the Father, amen, suffering. ಪರಲೋಕದ ತಂದೆ ನರಳಾಡುವುದನ್ನು ಪರಲೋಕದ ದೇವದೂತರಿಂದ ನೋಡ್ಲಿಕ್ಕೆ ಆಗ್ಲಿಲ್ಲ. ಮೋರಿಯಾவை பார்த்து கொண்டிருந்த எல்லா பரலோகமே, ಅಲ್ಲಿಯವರೆಗೂ ಮೋರಿಯ ಬೆಟ್ಟವನ್ನು ನೋಡ್ತಾ ಇದ್ದಂತ ಇಡೀ ಪರಲೋಕವೇ, அந்த தகப்பன் கண்ணீரோடு பிதா இருக்கிறதை தத்தளிக்கிறதை அவரால் தாங்க முடியாமல் இருக்கிறதை பார்க்க முடியல. ಆ ಪರಲೋಕದ ತಂದೆ ವೇದನೆಯಿಂದ ಕಣ್ಣೀರಿನಿಂದ ನರಳಾಡುವುದನ್ನ ಪರಲೋಕದ ದೇವದೂತರಿಂದ ನೋಡ್ಲಿಕ್ಕೆ ಆಗ್ಲಿಲ್ಲ. Amen. The Bible says in 22:1, ಸತ್ಯವೇದ ಹೇಳ್ತದೆ 22:1ರಲ್ಲಿ, God said to Abraham, ದೇವರು ಅಬ್ರಹಾಮನಿಗೆ ಹೇಳಿದರು, amen, give your only begotten son as a sacrifice. ನಿನ್ನ ಪ್ರಿಯನಾಗಿರುವ ಒಬ್ಬನೇ ಮಗನನ್ನು ನೀ ಸರ್ವಾಂಗ ಹೋಮವಾಗಿ ಸಮರ್ಪಿಸು. Who said? ಯಾರು ಹೇಳಿದ್ದು? God said and எழுதப்பட்டிருக்கிறது. ದೇವರು ಹೇಳಿದ್ರು ಅಂತ ಬರೆಯಲ್ಪಟ್ಟಿದೆ. But when Abraham lifted his knife, ಯಾವಾಗ ಅಬ್ರಹಾಮನು ತನ್ನ ಕತ್ತಿಯನ್ನು ಮೇಲೆತ್ತಿದನು, God never answered, amen, Abraham. ದೇವರು ಅಬ್ರಹಾಮನಿಗೆ ಉತ್ತರ An ಕೊಡಲಿಲ್ಲ. angel of the Lord shouted, Abraham, stop. ಆದ್ರೆ ದೇವದೂತನ ಅಲ್ಲಿ ಕೂಗಾಡ್ತಾ ಇದ್ದಾನೆ, ಅಬ್ರಹಾಮನೇ ನಿಲ್ಲಿಸು. Why God didn't answer? ಯಾಕೆ ದೇವರು ಉತ್ತರ ಕೊಡಲಿಲ್ಲ? Because God was weeping and crying and, amen, crawling with a broken heart. ದೇವರು ಮುರಿಯಲ್ಪಟ್ಟ ಹೃದಯದಿಂದ ನರಳಾಟದಿಂದ ಆತನು ಗೋಳಾಡಿ ಆಳುತ್ತಾ ಇದ್ದನು. ಮನುಷ್ಯனை மன்னிக்க வேண்டும் என்றால், ಮನುಷ್ಯನನ್ನು ಕ್ಷಮಿಸಬೇಕಂದ್ರೆ, ஒருவனை amen, சாவிலிருந்து மீட்க வேண்டும் என்றால், ಒಬ್ಬನನ್ನು ಮರಣದಿಂದ ವಿಮುಕ್ತಿಗೊಳಿಸಬೇಕು ಅಂದ್ರೆ, அவன் பிள்ளையாகணும் தவிர வேற வழியே இல்ல. ಅವನು ಮಗನಾಗಬೇಕು, ಬೇರೆ ಮಾರ್ಗವೇ ಇಲ್ಲ. Hallelujah. Hallelujah. He is an angel. ಅವನು ದೇವದೂತನು He will die. ಅವನು ಸಾಯ್ತಾ ಇದ್ದ. Become a demon. ಅವನು ದುರಾತ್ಮವಾಗ್ತಾನೆ. If he is a human being, ಅದು he ಮನುಷ್ಯನಾದ್ರೆ will be cursed. ಅವನು ಶಪಿಸಲ್ಪಡ್ತಾನೆ. He will be thrown out of the Eden. ಅವನು ಏದೇನ್ ತೋಟದಿಂದಲೇ ಹೊರಗಾಕಲ್ಪಡ್ತಾನೆ. If it is a son, ಆದ್ರೆ ಅದು ಮಗನಾಗಿದ್ರೆ, பிள்ளையாயிருந்தா, ಅವನು ಮಗನಾಗಿದ್ರೆ ಬೇರೆ ವಳಿಯೇ ಇಲ್ಲ மன்னிக்கிறதை தவிர. ತಂದೆಗೆ ಬೇರೆ ಮಾರ್ಗವೇ ಇಲ್ಲ ಕ್ಷಮಿಸುವುದನ್ನು எவ்வளவு ಬಿಟ್ಟರೆ. பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? அதற்காகவே பேருக்கு நான் சொல்றத கேட்டுட்டு ನಾನು இருக்கீங்க. ಹೇಳೋದನ್ನ ಎಷ್ಟು ಜನ ಕೇಳ್ತಾ ಇದ್ದೀರಾ? John says, ಅದಕ್ಕಾಗಿ ಯೋಹಾನ God ಹೇಳ್ತಾನೆ, so loved the world ದೇವರು ಈ ಲೋಕವನ್ನು ಎಷ್ಟು that he gave his only begotten son. ಆತನು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. Amen. அவருடைய மகனை கொடுத்தார். ತನ್ನ ಮಗನನ್ನು ಆತನು ಕೊಟ್ಟನು. அவருடைய மகனை கொடுத்தார். ಯಾವುದಕ್ಕಾಗಿ ಆತನು ತನ್ನ ಮಗನನ್ನು ಕೊಟ್ಟನು? Amen. ஏனென்றால் அந்த மகனுடைய இடத்திலே நீங்கள் வந்து, ಯಾಕೆಂದ್ರೆ ಆ ಮಗನ ಸ್ಥಾನದಲ್ಲಿ ನೀವು ಬಂದು அவரை நம்புகிறவர்கள் எல்லாருக்கும் அவர் பிள்ளையாகிற அதிகாರத்தை அவர் நமக்கு கொடுத்து, ಆತನನ್ನು ನಂಬುವ ಪ್ರತಿಯೊಬ್ಬರಿಗೂ ಆತನ ಮಕ್ಕಳಾಗುವ ಅಧಿಕಾರವನ್ನು ನಮಗೆ ಕೊಟ್ಟು, ಯಾರೆಲ್ಲ ಯೇಸುವನ್ನು ನಂಬುತ್ತಾರೋ, ಯಾರೆಲ್ಲ ಯೇಸುವನ್ನು ನಂಬಿಕೆ ಇಟ್ಟರೋ, authority from the Father to call him Abba, Father. ತಂದೆಯಿಂದ ಅವರು ಅಧಿಕಾರವನ್ನು ಹೊಂದಿಕೊಳ್ತಾರೆ. ಆತನನ್ನು ನೋಡಿ ಅಪ್ಪ, ತಂದೆ ಅಂತ ಕರೆಯುವಂತ ಭಾಗ್ಯವನ್ನು, கூப்பிடுகிற அதிகாரத்தை எங்களுக்கு தந்தார். ಅಪ್ಪ ಅಂತ ಕೂಗುವ ಅಧಿಕಾರವನ್ನು ಆತ ನಮಗೆ ಕೊಟ್ಟನು. கூப்பிடுகிற அதிகாரத்தை ಹೇಳ್ರಿ, ಅಪ್ಪ ಅಂತ ಕರೆಯುವ ಅಧಿಕಾರವನ್ನು ಆತನು ಕೊಟ್ಟನು.